ಒಂದು ಟ್ರೈನನ್ನು ಇದೆ ನೋಡಿ. ಚಿಕ್ಕ ಎಲಿಫೆಂಟ್ ಇದನ್ನು ಸ್ಮಾಲ್ ಸೊ ಮಳೆ ಮಾತ್ರ ಫುಲ್ ಮಳೆ ನಿಲ್ತಾನೆ ಇಲ್ಲ. ನಮ್ಮ ಡ್ರೈವರ್ ಬಂದ್ಬಿಟ್ಟು ಟಿಕೆಟ್ ತೊಗೊಂಡು ಗೇಸ್ ಕೊಟ್ಕೊಂಡ್ಬಂದರು. ಎಷ್ಟೊಂದು ಮಳೆ ಬರ್ತದೆ ನೋಡಿ. ಮಳೆ ಬಂದ್ಬಿಟ್ಟು ಫುಲ್ಲು ಮಳೆ. ಮಳೆಯಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ನಾವು ಗೋವಾದಿಂದ ಹೊರಡೋ ಸಮಯ ಬಂದುಬಿಟ್ಟಿದೆ. ಸೊ ಎಲ್ಲಿ ಸಹ ನಾವು ಪರ್ಮನೆಂಟ್ ಆಗಿರೋಕ್ಕಾಗಲ್ಲ ಗೊತ್ತಲ್ಲ. ಸೊ ಬಂದ್ಬಿಟ್ಟು ನಮಗೆ ಭಯ ಅವರ ಊರು ಅವರ ವಿಲೇಜಿಂದ ನಂಗೆ ಡ್ರಾಪ್ ಮಾಡಕ್ಕೆ ಬಂದಿದ್ದು ಬಂದ್ಬಿಟ್ಟು ನಿಯರ್ ರೈಲ್ವೆ स्टेशन है. ये इधर रंगिया रेलवे स्टेशन मेरे को छोड़ के मेरे को इधर बस उतर के जा रहा है भैया. हमको बहुत हेल्प किया, उसको फैमिली में हमको बहुत हेल्प किया. मैं इधर ही था. ये मैं इधर आके अभी एक हफ्ता हो गया. एक हफ्ता से मैं इधर ही है. ನಾ ಆ್ಯಕ್ಚುಲಿ ಏನು ಗೊತ್ತಾ ಟ್ರೂತ್ ನಾನು ಬಂದುಬಿಟ್ಟು 1 ವೀಕ್ ಆಯಿತು ಕರೆಕ್ಟಾಗಿ. ಇಲ್ಲಿ ಬಂದು 1 ವೀಕಿಂದ ಇಲ್ಲಿಂದ ಪ್ರದೇಶ ಎಲ್ಲ ಓಡಾಡ್ತಾ ಇದ್ದೀನಿ. ಭೂಟಾನ್ಗೆ ಹೋಗಿದ್ದೆ, ಗುವಾಹಟಿ, ಅಸ್ಸಾಂ, ಸೊ ಎಲ್ಲ ಓಡಾಡ್ತಾ ಇದ್ದೀನಿ. ಅಲ್ಲಿಂದ ಹೋಗೋಕ್ಕಾಗ್ತಾಯಿಲ್ಲ. ಸೊ ನನಗೆ ಎಷ್ಟು ಜನ ನೋಡಿದೆ ನಿಜವಾಗ ಅಂದರೆ ತುಂಬ ಚೆನ್ನಾಗಿ ನೋಡಿದ್ರೆ. आप लोग को इतना अच्छा देख लिया. एक हफ्ता से मैं इस घर पे था. एक हफ्ता से इधर ही था मैं. हमको तो बहुत अच्छा ये वाला अभी भी मेरा छोड़ के जाने के लिए मन नहीं. बट हम लोग इधर नहीं रुक सकता ना. एक ही प्लेस में नहीं रुक सकता. हम मालूम ना इंडिया पूरा घूमना पड़ेगा. तो इसलिए हम इधर से छोड़ के जाने के लिए हम अभी समझ आ गया. इसलिए अब निकल के जा रहा है. भैया तो मेरे को बहुत दिल के बहुत पसंद आ गया. मैं इस लोग को भूल नहीं सकता कि अभी हम लोग को फैमिली बन गया. इतना अच्छा देखा मेरे को. बहुत अच्छा देखा ಫ್ರೆಂಡ್ಸ್. ಯಾಕಂದರೆ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಒಂದೇ ಪ್ಲೇಸಲ್ಲಿ ಎಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ನನಗೆ ಎಷ್ಟು ಚೆನ್ನಾಗಿ ನೋಡಿದೆ ನಾನು ನಿಜವಾಗ್ಲೂ 1 ವೀಕಿಂದ ನಾನು ತುಂಬ ಇದಾಗಿತ್ತು. ಯಾಕಂದರೆ ಇಲ್ಲಿಂದ ಪ್ರದೇಶ ಎಲ್ಲ ಓಡಾಡ್ತಾ ಇದ್ದೀನಿ ನಾನು. ಎಷ್ಟು ನಾನು ಬರ್ತೀನಿ ಅಲ್ಲಿ ಸ್ಟೇ ಮಾಡ್ತೀನಿ. ಯಾಕಂದರೆ ಯಾವುದೋ ಒಂದು ಪ್ಲೇಸ್ ಹೋಗ್ತೀನಿ, ವಿಸಿಟ್ ಮಾಡ್ತೀನಿ, ಶೂಟ್ ಮಾಡ್ಕೊತೀನಿ, ಬರ್ತೀನಿ, ಮತ್ತೆ ಅಲ್ಲಿ ಬಂದು ಸ್ಟೇ ಆಗ್ತೀನಿ ನಾನು. ಸೊ ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಚೆನ್ನಾಗಿ ಗೊತ್ತಾ. ಯಾಕಂದರೆ ನಾವು ಜರ್ನಿಯಲ್ಲಿ ನಮಗೆಲ್ಲ ಸಿಗ್ತಾ ಇರ್ತಾರೆ. ನಾವು ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ. ಸೊ ಪ್ರತಿಯೊಬ್ಬರು ಸಿಗ್ತಾ ಇವಾಗ ನೋಡಿ ತುಂಬ ಮಳೆ ಬರ್ತಾಯಿದೆ ಇವಾಗ. ಅದಕ್ಕೆ ನಾನು ಡ್ರಾಪ್ ಮಾಡಿದೆ. ಇಲ್ಲಿ ಬಂದ್ಬಿಟ್ಟು ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅಸ್ಸಾಮಲ್ಲಿ ಬಂದ್ಬಿಟ್ಟು ತುಂಬ ಮಳೆ. 4 o'clock ಸನ್ಲೈಟ್ ಬಂದುಬಿಡ್ತು ಕೊಡು. 4 o'clock ಇಲ್ಲಿ ಹೆಂಗೆ ಗೊತ್ತಾ ಸನ್ಲೈಟು ತುಂಬ ಜಾಸ್ತಿ ಹೊತ್ತಾಗಲ್ಲ. ನಮ್ಮ ಕಡೆ 7 ಗಂಟೆ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ಬೆಳಕಾಗಿಬಿಟ್ಟಿರುತ್ತೆ ಗೊತ್ತಾ. 4 o'clock ಲಾಸ್ಟ್ 4 o'clock ಬೆಳಕಾಗಿಬಿಟ್ಟಿರುತ್ತೆ. ಓಕೆ ಇವಾಗ ಮಳೆ ಕಮ್ಮಿ ಆಯ್ತು. ಹೋಗೋಣ, ನಾವು ಹೋಗ್ಬಿಟ್ಟು ಬಸ್ಸಿಗೆ ಮಾತ್ರ ಹೋಗೋಣ. ಇವಾಗ ಬಂದ್ಬಿಟ್ಟು ನೈಟ್ ಸೂಪರ್ ನಾವು ಹೋಗ್ತಾ ಇರೋದು. ನೈಟ್ ಸೂಪರ್ ಬಂದ್ಬಿಟ್ಟು ರಂಗಿಯಾ ರೈಲ್ವೆ ಸ್ಟೇಷನ್. ರಂಗಿಯಾ ಸ್ಟೇಷನ್. ರಂಗಿಯಾಯಿಂದ ಬಂದ್ಬಿಟ್ಟು ನಾವು ಇವತ್ತು ಕಜಿರಂಗ ನ್ಯಾಷನಲ್ ಹೋಗ್ತೀವಿ. ಕಜಿರಂಗ ನ್ಯಾಷನಲ್ ಪಾರ್ಕ್ ನಾವು ನೋಡ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸಿಲ್ಚರ್ ಇಲ್ಲಾಂದರೆ ಮೇಘಾಲಯ ನಾನು ನೋಡ್ತೀನಿ. ಬೇರೆ ಪ್ಲೇಸ್ ಯಾವ್ದು ಇದೆಯಾ ಬಟ್ ಯಾವ್ದು ಹಿಯರ್ ಆಗುತ್ತೋ ಅದನ್ನು ಕವರ್ ಮಾಡೋಣ. ಫಸ್ಟ್ ಅಂದರೆ ನಾವು ಬಂದ್ಬಿಟ್ಟು ಬಟ್ ರಂಗಿಯಾಯಿಂದ ಇವಾಗ ಬಂದ್ಬಿಟ್ಟು ನಾವು ರಂಗಿಯಾದ ನೆಕ್ಸ್ಟ್ ಕಜಿರಂಗ ನ್ಯಾಷನಲ್ ಪಾರ್ಕ್ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಬಸ್ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲ ನಮಗೆ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ಪ್ರೆಸೆಂಟ್ ನಮ್ಮ ಬಾಲಾಜಿ ಟ್ರಾವೆಲ್ಸ್. ಸೊ ಈ ನಾರ್ತಲ್ಲಿ ಬಂದ್ಬಿಟ್ಟು ಕಾಸ್ಟ್ ತುಂಬ ಗುರು. 600, 700, 1000 rupees ನಿಮಗೆ ಇಂಡಿಯಾದಲ್ಲಿ ಫುಲ್ಲು ಟ್ರಾವೆಲ್ ಮಾಡ್ಬೋದಿವಿ. ಬಟ್ ನಾರ್ತ್ ಇಂಡಿಯಾದಲ್ಲಂದರೆ ನೀವು ತುಂಬ ಸಿಕ್ಕಾಪಟ್ಟಿ ಕಾಸ್ಟ್. ಯಾಕಂದರೆ ನೀವು ಏನು ಗೊತ್ತಿಲ್ಲ, ನೀವು ಟ್ರೈನ್ ಆಗಲಿ ಬಸ್ ಆಗಲಿ ಏನು ಸಿಗೋಲ್ಲ. ನೀವು ಇಲ್ಲಿಂದ ನಾಗಾಲ್ಯಾಂಡ್ಗೆ ಹೋಗಿರ್ತೀರ. ನಾಗಾಲ್ಯಾಂಡ್ ಮಣಿಪುರ ಇದೆ. 25,000 rupees ಕೇಳ್ತಾರೆ ಗುರು. ಏನು ಬರೀ ಹೋಗೋಕ್ಕೆ ಬರೋಕ್ಕೆ ಒಂದು ಟ್ರಿಪ್ ಮಾತ್ರ. ಒಂದು ಡ್ರಾಪಿಗೆ ಮಾತ್ರ 25,000 rupees ಕೇಳ್ತಿದ್ದಾರೆ. ಯಾಕಂದರೆ ಅಲ್ಲಿಗೆ ಯಾವುದಾದ್ರು ಬಸ್ ಆಗಲಿ ಸೊ ಏನು ಸಿಗೋಲ್ಲ. ಓನ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಇವಾಗ ಬಂದ್ಬಿಟ್ಟು ನಾವು ಬೇಕಾದ್ರೆ ನಾವು ಓಡಾಡ್ಬೋದು. ಇಲ್ಲಿಂದ ಸಿಲ್ಚರ್ ಗಂಟೆ ಹೋಗ್ಬೋದು, ತ್ರಿಪುರ ಹೋಗ್ಬೋದು, ಇವೆಲ್ಲ ಮಣಿಪುರ, ಮೇಘಾಲಯ ತುಂಬ ಕಾಸ್ಟಿಂದ ಕೊಡ್ಕೊಂಡಿದ್ದೀವಲ್ಲ. ಓಕೆ ಪ್ರೆಸೆಂಟ್ ನೋಡ್ಕೊಂಡು ಬಂದ್ಬಿಟ್ಟು ಬಾಲಾಜಿ ಟ್ರಾವೆಲ್ಸ್ ಆ್ಯಂಡ್ ಟೂರ್ಸ್ ಅಂತ ನಾನು ಇವಾಗ ಒಂದು ಬಸ್ಸು ಇದರಿಂದ ಕಂಡಕ್ಟ್ ಆಗಿಬಿಟ್ಟು ನಾನು ಇಲ್ಲಿಂದ ಬಟ್ ಟ್ರೈನ್ಗೆ ಹೋದ್ರೆ ಗೊತ್ತಾ 3 ಸತಿ ನಾನು ಚೇಂಜ್ ಆಗಬೇಕು. ಇವಾಗ ಇಲ್ಲಿಂದ ಬಂದ್ಬಿಟ್ಟು ಜಾಗಿ ರೋಡ್ ಅಂತಿದೆ. ಜಾಗಿ ರೋಡ್ಗೆ ಹೋಗಿ ಜಾಗಿ ರೋಡಲ್ಲಿ ನೈಟ್ ಇಳ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಬಸ್ಸಿಗೆ ಹೋಗಿ ಅಲ್ಲಿಂದ 2 ಟ್ರೈನ್ ಚೇಂಜ್ ಆಗಬೇಕಾದ್ರೆ ನಾನು ರೈಲ್ವೆ ಸ್ಟೇಷನ್ ವೆಯ್ಟ್ ಮಾಡಿ ನಂಗೆ ರೈಲ್ವೆ ಸ್ಟೇಷನ್ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಬಂದ್ಬಿಟ್ಟು ನಾನು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಸಹ ಬಾಲಾಜಿ ಟ್ರಾವೆಲ್ಸ್ ಡೈರೆಕ್ಟ್ ಕಜಿರಂಗ ತಗೊಂಡು ಹೋಗ್ಬಿಡ್ತಾನೆ. ನೋಡಿ ಇಲ್ಲಿಂದ ನಾವು ಇಲ್ಲಿ ಕುತ್ಕೊಂಡ್ರೆ ಇಲ್ಲಿಂದ ಬಂದ್ಬಿಟ್ಟು ಕಜಿರಂಗ ನ್ಯಾಷನಲ್ ನೈಟ್ ಫುಲ್ ಜರ್ನಿ ಇರುತ್ತೆ. ಮೋಸ್ಟ್ಲಿ ನಾವು ಇವಾಗ 5 o'clock ನಮ್ಗೆ ಇವಾಗ ಇಲ್ಲಿಂದ ಬಸ್ ಇದೆ. 5 o'clock ಬಸ್ ಹೋದರೆ ನಮಗೆ ನೈಟು 2-3 o'clock ಕರೆಕ್ಟ್ ಕಜಿರಂಗ ದಿಗಿ ನನಗೆ ಬಟ್ ಇಳಿಸ್ಬಿಡ್ತಾನೆ. ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ನಮಗೆ. ಓಕೆ ನಾವು ಹೋಗ್ಬಿಟ್ಟು ಕಜಿರಂಗ ಎಕ್ಸ್ಪ್ಲೋರ್ ಮಾಡೋಣ. ಅದು ಬಂದ್ಬಿಟ್ಟು ಬಾಲಾಜಿ ಟ್ರಾವೆಲ್ಸ್ ನಮ್ಮ ಬಸ್ ಬರುತ್ತೆ. ಬಸ್ ಬಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂದ್ಬಿಟ್ಟು. ಓಕೆ ಸ್ನೇಹಿತರೆ ಪ್ರೆಸೆಂಟ್ ಕಜಿರಂಗ ನ್ಯಾಷನಲ್ ಪಾರ್ಕ್ ಬಸ್ ಸಿಗುತ್ತೆ ನೋಡಿ. ಈಗ ಬಸ್ಸು ಡಿಲೇ ಆಗ್ತದೆ ಬಸ್ ಇದು. ಸೊ ಬಸ್ಸು ಓಕೆ ನಾವು ಬಸ್ ಸಿಕ್ಕಿದೆ. ನಾವು ಹೋಗ್ಬಿಟ್ಟು ನಮಗೆ ಮಾರ್ನಿಂಗ್ ಎಲ್ಲ ನಿದ್ದೆ ಮಾಡಿದ್ದಾರೆ, ಮಲ್ಕೊಂಡಿದ್ದಾರೆ. ನಿಮ್ಗೆ ಮಾರ್ನಿಂಗ್ ಮಾತಾಡ್ತೀನಿ ಹೋಗ್ಬಿಟ್ಟು ಅಲ್ಲಿಂದ ಮಾರ್ನಿಂಗ್ ಸಿಗೋಣ ನಾವು. ಓಕೆ ಇಲ್ಲಾಂದರೆ ನಾವು ಊಟ ಮಾಡೋಕ್ಕೆ ನಿಲ್ಲಿಸ್ತಾರೆ, ಅವಾಗ ನಾನು ಮಾತಾಡ್ತೀನಿ. ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕಜಿರಂಗದಲ್ಲಿ ನಮ್ಮ ಸ್ಟೇ ನೋಡಿ ಹೇಗಿದೆ ಅಂದ್ಬಿಟ್ಟು. ಸೊ ಅಲ್ಲಿ ಬಂದ್ಬಿಟ್ಟು ನೈಟ್ 2 o'clock ನಾನು ರೀಚ್ ಇದೆ. ನೈಟ್ 1:30ಗೆ ರೀಚ್ ಆಗಿದೆ. ಬಸ್ ಸ್ಟ್ಯಾಂಡಲ್ಲಿ ಕಜಿರಂಗ ನ್ಯಾಷನಲ್ ಪಾರ್ಕ್ ತುಂಬ ಲಾಂಗ್ ಇದೆ, ಲೆಂತ್ ಇದೆ, ಒಂದು 20 kilometer ಲೆಂತ್ ಇದೆ. ಸೊ ನಾನು ತೋರಿಸ್ತೀನಿ ನೋಡ್ಬಿಟ್ಟು ನಮ್ಮ ಸ್ಟೇಯಿಂದ. ಸೊ ನಾನು ಸ್ಟೇ ಆಗಿರೋ ಪ್ಲೇಸು ಒಂದು ನಿಮಿಷ. ಗುಡ್ ಮಾರ್ನಿಂಗ್. ಓಕೆ ನಾವು ಆಚೆ ಹೋಗೋಣ. ಸೊ ಸ್ನೇಹಿತರೆ ನಾನು ಸ್ಟೇ ಆಗಿರೋ ಪ್ಲೇಸ್ ನೋಡಿ. ಸೊ ಇದೇ ಒಂದು ಪ್ಲೇಸಲ್ಲಿ ನಾನು ಸ್ಟೇ ಆಗಿದೆ ನೈಟು. ಸೊ ಕಜಿರಂಗ ನ್ಯಾಷನಲ್ ಪಾರ್ಕ್ ಎಂಟ್ರಿ ಮೇನ್ ಗೇಟ್. ವೆಲ್ಕಮ್ ಟು ಕಜಿರಂಗ ನ್ಯಾಷನಲ್ ಪಾರ್ಕ್ ಕಜಿರಂಗ. ಓಕೆ ಇದೇ ಪ್ಲೇಸ್ ನಾನು ಸ್ಟೇ ಆಗಿದೆ ನೋಡಿ, ಹೌದಾ. ಸೊ
ಸೊ ನಮ್ಮ ಸ್ಟೇಯಿಂಗ್ ಪ್ಲೇಸ್ ಗೊತ್ತಿಲ್ಲ, ಮಳೆ ಬರ್ತಾಯಿದೆ. ನೈಟ್ ಫುಲ್ಲು ಮಳೆ ಗುರು, ನೈಟಿಂದ ಮಳೆ ಬರ್ತಾನೆ ಇದೆ. ನೈಟ್ ಕರೆಕ್ಟಾಗಿ 1:30ಗೆ ರೀಚ್ ಇದೆ. ಎಷ್ಟು ಲಾಂಗ್ ಗೊತ್ತೆ ನೋಡಿದ್ರೆ, ಇಲ್ಲಿ ಎಲ್ಲ ಕಜರಾಗ ಫುಲ್ ಇದೆ. ನೈಟ್ ಎಲ್ಲಿ ಇಳಿಬೇಕು ಅಂತ ಗೊತ್ತಾಗಿಲ್ಲ ನಂಗೆ, ಎಲ್ಲಿ ಸ್ಟೇ ಆಗಬೇಕಂತ. ಯಾಕಂದರೆ ಸಿಟಿನೇ ಕಾಣಿಸ್ತಾ ಇಲ್ಲ, ಎಲ್ಲ ಹೈವೇ ರೋಡು. ಇದೆಲ್ಲ ಕಜರಂಗ ನ್ಯಾಷನಲ್ ಪಾರ್ಕು. ಎಲ್ಲಿ ಇಳಿಸ್ತಾರೋ ಗೊತ್ತಿಲ್ಲ ಪಾಪ. ನಾನು ಹೇಳ್ದವ್ರಿಗೆ, ಅವರು ಹೇಳಿದ್ರು ಪಾಪ ಇಲ್ಲೊಂದು ಪಾರ್ಕ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೋಡಿ ನಮ್ಮ ಸ್ಟೇ ಮಾಡೋದು ಅಂದ್ಬಿಟ್ಟು. ಒಂದು ಹೋಟ್ಲಿದೆ ಇಲ್ಲಿ, ಸೊ ಪೈಪು ಎಲ್ಲ ಅಂಗಡಿ. ಇಲ್ಲಿ ನೋಡಿ ಅಂಗಡಿ ಮುಂದೆ ಇಲ್ಲಿ ಟೆಂಟ್, ನಾನು ಒಳಗೆ ಟೆಂಟ್ ಹಾಕೊಂಡು ನಾವು ಸ್ಟೇ ಮಾಡಿದ್ದೀನಿ ನಾನು. ಸೊ ಕಜರಂಗ ನ್ಯಾಷನಲ್ ಪಾರ್ಕ್ ನಿಮ್ಗೆ ನೋಡ್ಕೊಂಡ್ರಿ ನೋಡಿ, ಸ್ಟ್ರೈಟ್ ಇಲ್ಲೇ ಇದೆ. ನಮ್ಗೆ ಬಂದು ತೋರಿಸ್ತೀನಿ ನಿಮಗೆ ಕಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಕಜಿರಂಗ ನ್ಯಾಷನಲ್ ಪಾರ್ಕ್, ವೆಲ್ಕಮ್ ಟು ಕಜಿರಂಗ ನ್ಯಾಷನಲ್ ಪಾರ್ಕ್, ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ನೋಡಿದ್ರೆ ಇಲ್ಲಿಂದ ನಿಮಗೆ ಇನ್ನೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೈಟಿಂದ ಫುಲ್ಲು ಮಳೆ ಬರ್ತದೆ ನೋಡಿ. ನಮ್ಮ ಟೆಂಟ್ ಎಲ್ಲ ಹಾಕಿ ನೋಡಿ. ನೋಡಿದ್ರೆ ಒಂದು ಜೀಪ್ ಹಿಂದೆ ನಮ್ಮ ಟೆಂಟ್ ಇದೆ ನೋಡಿ, ಜೀಪ್ ಪಕ್ಕದಲ್ಲಿ ನಮ್ಮ ಟೆಂಟ್ ಇದೆ. ಸೊ ನಾನು ಟೀ ಕುಡಿಯೋಕೆ ಬಂದಿದ್ದೀನಿ ಮಾರ್ನಿಂಗ್ ಇಲ್ಲಿ. ಸೊ ನೈಟ್ 1 ಗಂಟೆಯಿಂದ ಕೊಡು, ನೈಟ್ ಎಲ್ಲ ಫುಲ್ಲು ಮಳೆ ಬೀಳ್ತಾನೆ ಇದೆ ನೋಡಿ. ಇಲ್ಲಿ ಕಜಿರಂಗ ನ್ಯಾಷನಲ್ ಅಸ್ಸಾಮಲ್ಲಿ ಅಂತೂ ಡೈಲಿ ಮಳೆ ಬೀಳುತ್ತೆ. ಟೀ ಏನು ಗೊತ್ತಾ, ಅಲ್ಲಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ನನಗಲ್ಲ. ಅಲ್ಲಿ ಚಿಕ್ಕದ ಹಸು, ದೇಸಿ ಹಸು ಅಂತ ಹೇಳ್ತಾರೆ, ಹಸುದು ಹಾಲು ಅಲ್ಲಿ. ಅದಕ್ಕೆ ಇದ್ರಲ್ಲಿ ಟೀ ಮಿಸ್ಟ್ರಿ ಏನು ಗೊತ್ತಾ, ಚಿಕ್ಕ ಹಸು ಇರುತ್ತೆ, ದೇಶಿ ಹಸು ಅಂತ ಇರೋದಕ್ಕೆ, ಚಿಕ್ಕ ಸ್ಮಾಲ್ ಹಸು. ಅದಕ್ಕೆ ಅದರಿಂದ ಒಂದು ಹಾಲು ತೊಗೊಂಬಂದು ಮಾಡ್ತಾರೆ ಟೀ. ಅದಕ್ಕೆ ಅಷ್ಟೊಂದು ಟೇಸ್ಟ್ ಇರುತ್ತೆ. ಮತ್ತು ಸಿಟಿಯಲ್ಲಿ ಬಂದರೆ ನಾರ್ಮಲ್ ಚೆನ್ನಾಗಿದೆ. ಹಳ್ಳಿಯಲ್ಲಿ ನಾವು ಕುಡಿದ್ಮೇಲೆ ಅಷ್ಟೊಂದು ಟೇಸ್ಟ್ ಇಲ್ಲ, ಬಟ್ ಬೆಟರ್. ಓಕೆ, ಪರವಾಗಿಲ್ಲ. ನೋಡಿ ಥರ ಮಡಿಕೆಯಲ್ಲಿ ಕೊಡ್ತಾರೆ ಅಸ್ಸಾಮಲ್ಲೆಲ್ಲ ತುಂಬ ಕಡೆ ನೋಡಿ ಥರ ಕೊಡ್ತಾರೆ ಟೀ. ಓಕೆ, ಚೆನ್ನಾಗಿದೆ ನಮ್ಮ ಸ್ಟೇ. ಓಕೆ, ಇಲ್ಲಿ ಬಂದ್ಬಿಟ್ಟು ನಾನು ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದೆ, ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಹೋಗೋಣ. ಟಿಕೆಟ್ ಕೊಂಡೋದ್ರೆ ಹೋಗ್ಬಿಟ್ಟು ನಾನು ವೇಟ್ ಮಾಡ್ತೀನಿ. ಶೇರಿಂಗ್ ಸಿಕ್ಕರೆ ಒಳ್ಳೆಯದು. ಇಲ್ಲಾಂದರೆ 3,000 ರೂಪಾಯಿ ಅಂತ ಒಂದು ಜೀಪ್ಗೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ. ಅದರ ಬಜೆಟ್ ಎಲ್ಲ ಫುಲ್ ಖಾಲಿ ಆಗಿದೆ ನನ್ನ ಹತ್ರ. ಓಕೆ, ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಫೈನಲಿ ನಮಗೆ ಜೀಪ್ ಸಫಾರಿ ಸಿಕ್ತು. ಜೀಪ್ ಸಫಾರಿ ಬಂದು ಒಂದು ಜೀಪ್ಗೆ 3,000 ರುಪೀಸ್, ಒಂದು ಜೀಪ್ ಪರ್ ಜೀಪ್ಗೆ 3,000 ಪ್ಲಸ್ ಎಕ್ಸ್ಟ್ರಾ 500 ರುಪೀಸ್ ಗೊತ್ತಾ. ಇಲ್ಲಿ ಏನಂದರೆ ಕಜರಂಗ ನ್ಯಾಷನಲ್ ಪಾರ್ಕ್ ತುಂಬ ಕಾಸ್ಟ್ ಬರೋ. ನಾವು ಟ್ಯಾಕ್ಸ್ ಎಲ್ಲ, ಸೊ ಇನ್ಕ್ಲೂಡಿಂಗ್ 400 ರುಪೀಸ್ ಟ್ಯಾಕ್ಸೇ ತಗೊಂತಾರೆ ಇಲ್ಲಿ. ಟ್ಯಾಕ್ಸ್ ತೊಗೊಂಡ್ಬಿಟ್ಟು ನಮ್ಗೆ ಜೀಪ್ ಅಂದರೆ, ಯಾಕಂದ್ರೆ ನಾನು ತುಂಬ ಬಾರ್ಗೇನಿಂಗ್ ಮಾಡೋಕ್ಕಲ್ಲ, ಮಳೆ ಗೊತ್ತಲ್ಲ ನೋಡಿ, ಫುಲ್ಲು ಮಳೆ ಬರ್ತಾಯಿದೆ. ನಾನು ಇವಾಗ ಬಾರ್ಗೇನಿಂಗ್ ಮಾಡೋಕ್ಕಾಗಲ್ಲ. ನೋಡಿದೆ 2-3 ಜೀಪ್ ನೋಡಿದೆ. ಸೊ ಶೇರಿಂಗ್ ಅಂದರೆ ಇವರು ಒಂದು ಫ್ಯಾಮಿಲಿ ಎತ್ಕೊಂಡ್ಬಿಟ್ಟು ಇವರು ಸಪ್ರೇಟ್ ಆಯಿದ್ರು. ಇಲ್ಲಿ ಬಂದ್ಬಿಟ್ಟು ಇವರು ಒಂದು ಫ್ಯಾಮಿಲಿ ಸಪ್ರೇಟ್ ಹೋಗ್ತಾ ಇದ್ರು, ಇವರೆಲ್ಲ ಒಂದು ಫ್ಯಾಮಿಲಿ ಇನ್ಕ್ಲೂಡಿಂಗ್ ಇರೋಲ್ಲ. ಸೊ ನಾನು ಬಂದ್ಬಿಟ್ಟು ಇವರ ಜೊತೆ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಶೇರಿಂಗ್ ಆಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಓಕೆ, ನೋಡೋಣ. ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸಿಲ್ಲ, ಇಲ್ಲಿ ಅನಿಮಲ್ಸ್ ಎಲ್ಲ ನೋಡೋಣ. ಇಲ್ಲೇನು ಗೊತ್ತು, ಜಂಗಲ್ ಏನಿರಲ್ಲ, ಸೊ ಜಂಗಲ್ ಆ ಥರ ಏನಿರಲ್ಲ, ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದೆ ಅನಿಮಲ್ ಎಲ್ಲ. ಇಲ್ಲೇ ನೋಡ್ಕೊಂಡು ಫುಲ್ಲು ಮಳೆ, ಇಷ್ಟು ಮಳೆ ಬರ್ತದೆ ನೋಡಿ ಕಜರಂಗ ನ್ಯಾಷನಲ್ ಪಾರ್ಕ್. ಇದು ಫೆಂಟಾಸ್ಟಿಕ್ ಹೋಮ್ ಸ್ಟೋನು, ಈ ಸ್ಮಾಲ್ ಪ್ಲೇಸ್ ಟೌನ್. ಸೊ ಇಲ್ಲಿ ಎಂಟ್ರಿ ಪಾಸ್ ಆಗೋದಕ್ಕಿಲ್ಲ ನೋಡಿ, ಅಲ್ಲಿ ಹೋಗ್ತಾ ಇರೋ ನಮ್ಮ ಡ್ರೈವರಲ್ಲಿ ಎಂಟ್ರಿ ಪಾಸ್ ಆಗೋಕ್ಕೆ. ಇದು ಬಂದ್ಬಿಟ್ಟು ಫುಲ್ಲು ಮಳೆ ಗುರು, ಎಷ್ಟು ಮಳೆ ಗೊತ್ತಾ. ನಮ್ಮ ಜೀಪ್ ನೋಡಿಕೊಂಡ್ರೆ ಹೆಂಗಿದೆ. ಸೊ ನಮ್ಮ ಜೀಪ್ ಸಫರ್ ಇದು. ಹೋಗ್ತಿರೋ ಫುಲ್ಲು ಮಳೆಯಲ್ಲಿ ಬಂದ್ಬಿಟ್ಟು ನಾವು ಜೀಪ್ ಹೋಗೋದು. ಅದರಲ್ಲಿ ನಮಗೆ ಟೈಮ್ ಚೆನ್ನಾಗಿದೆ. ಇವತ್ತು ಲಾಸ್ಟ್ ಡೇ ಇನ್ ಕಜರಂಗ ನ್ಯಾಷನಲ್ ಪಾರ್ಕ್. ಟುಮಾರೋ ಆನ್ವರ್ಡ್ಸ್ ಕ್ಲೋಸ್. ಸೊ ಮಳೆ ಮಾತ್ರ ಫುಲ್ಲು ಮಳೆ ನಿಲ್ತಾನೆ ಇಲ್ಲ. ನಮ್ಮ ಡ್ರೈವರ್ ಬಂದ್ಬಿಟ್ಟು ಟಿಕೆಟ್ ತೊಗೊಂಡು ಗೇಸ್ ತೊಗೊಂಡ್ಬಂದರು. ಎಷ್ಟೊಂದು ಮಳೆ ಬರ್ತದೆ ನೋಡಿ, ಮಳೆ ಬಂದ್ಬಿಟ್ಟು ಫುಲ್ಲು ಮಳೆ. ಮಳೆಯಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್. ಹೋಗ್ಬಿಟ್ಟು ರೈನೋ, ಇಲ್ಲಿ ರೈನೋ ತುಂಬ ಫೇಮಸ್. ಇಲ್ಲಿ ನಾವು ರೈನೋ ನೋಡೋಣ. ರೈನೋ, ಎಲಿಫೆಂಟ್ ಎಲ್ಲ ಇರುತ್ತೆ. ಅದು ಕ್ಯಾಪ್ಟನ್ ತೊಗೊಂಡ್ಬಂದರು, ಪಾಸ್ ಎಂಟ್ರಿ ಪಾಸ್ ಆಗಿ ಕ್ಯಾಪ್ಟನ್ನು. ಇಲ್ಲಿಂದ ಫುಲ್ ರೈನ್ ಬರೋ, ಫುಲ್ಲು ಮಳೆ ಬರ್ತಾವೆ. ಎಷ್ಟೊಂದು ಮಳೆ ಗೊತ್ತಾ. ಇಲ್ಲಿ ಎಂಟ್ರಿ ಆಗ್ತಿದೆ ನೋಡಿ. ಇದೇ ಬಂದ್ಬಿಟ್ಟು ಮೇನ್ ಎಂಟ್ರಿ ಮಾರೇಶ್ವರ. ಸೊ ಈ ಎಂಟೈರ್ ಇನ್ ಕಜರಂಗ ನ್ಯಾಷನಲ್ ಪಾರ್ಕ್. ಕಜರಂಗ ನ್ಯಾಷನಲ್ ಪಾರ್ಕ್ ಎಂಟ್ರಿ ಆಗ್ತದೆ ನೋಡಿ. ಇವಾಗ ಬಂದ್ಬಿಟ್ಟು ಎಂಟ್ರಿ. ಸೊ ಇಲ್ಲಿ ನೋಡಿ ಗೇಟಲ್ಲಿ ಎಂಟ್ರಿಯಲ್ಲಿ ಪಾಸ್ ಮಾಡಬೇಕಿಲ್ಲ. ಇಲ್ಲಿ ಬಂದ್ಬಿಟ್ಟು ಸಿಗರೇಟು, ಪ್ಲಾಸ್ಟಿಕ್ಕು ಏನೂ ಸಹ ಹೊಲ ಇಲ್ಲ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಗೇಟು, ನಾವು ಇಲ್ಲಿಂದ ಹೋಗ್ಬೇಕು ನೋಡಿ. ಸೊ ಏನೇ ಸಹ ಹೊರಗಡೆ ಆಗೋ ಮಾಡೋದು ಸಹ ಅಲೋ ಇಲ್ಲ, ಡೋಂಟ್ ಅಲೋ. ಇನ್ನೊಂದು ನದಿ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ. ಕಜರಂಗ ನ್ಯಾಷನಲ್ ಪಾರ್ಕ್. ನಮ್ಮ ಟೈಮ್ ಏನು ಗೊತ್ತು, ನಮ್ಮ ಟೈಮ್ ಅಂದರೆ ಮಳೆಯಲ್ಲೇ ನಮ್ಮ ಟೈಮ್ ಸ್ಟಾರ್ಟ್ ಆಯಿತು. ತುಂಬ ಮಳೆ, ಇಷ್ಟೊಂದು ಮಳೆಯಲ್ಲಿ ಗೊತ್ತಾ. ಇವತ್ತು ನಮ್ಮ ಮಳೆ ಕಮ್ಮಿ ಆಗುತ್ತೆ ಅಂದ್ಕೊಂಡು ಮಳೆನೇ ಕಮ್ಮಿ ಆಗ್ತಾಯಿಲ್ಲ. ಓಕೆ, ನಾನು ತೋರಿಸ್ತೀನಿ, ಟ್ರೈನೋ ಎಲ್ಲ ತೋರಿಸ್ತೀನಿ ಹೋಗೋಣ. ಓಕೆ, ಸ್ಟಾರ್ಟಿಂಗ್ 5 ಎಂಟ್ರಿ ಆಯಿತು. ಹೋಗ್ತದೆ. ಇಲ್ಲಿ ನೋಡಿದ್ರೆ ಇವರು ಟಿಕೆಟ್ ತೊಗೊಂಡು ಚೆಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇತ್ತು ನಾವು. ನೋಡಿ ಹಿಂಗೆ ಆಗ್ತದೆ ನೋಡಿ, ಹಿಂಗೆ ಎಂಟ್ರಿ ಆಗ್ತಿದ್ದು ಕಾಡಲ್ಲಿ. ಏನು ಶೇರ್ ತಿನ್ನಬೇಕು ಅಂತ ಅದು ಶೇರ್ ಆಗುತ್ತೆ ಅಂತ ಕಾಲ. ಈಗ ओपन एरिया देखो सब कुछ ऐसे ओपन में रख देगा, कुछ क्लोज नहीं कागज सफारी में देखा ना। इतना बारिश में हम लोग चल रहे हैं, बहुत बारिश आ रहा है, इतना बारिश आ रहा है।
तो ये जंगल सीधे करा बहुत बड़ा जंगल है वाला काजीरंगा नेशनल पार्क। ये हम लोग को आईना देख सकते हो पूरा। देखो इधर देखो, इधर एलिफेंट आ रहा है, देखो एलिफेंट देखा ना उधर, हाथी देख हाथी, देखो एलिफेंट एलिफेंट अरे एक तो आस्ते पड़ जावे एलिफेंट आ रहा है, देखो देखा एलिफेंट, देखो एलिफेंट पकड़ के आ रहा है सी, और इतना बड़ा एलिफेंट आ रहा है देखो। इसमें पूरा जंगल के सारा पूरा ओपन एरिया, कोई बंद के रखेगा ऐसा कोई नहीं, इसको फुल फ्रीडम देगा इधर। ಲೇಕ್ ಅಂತ ನೀವು ತುಂಬ ಫ್ರೀಡಮ್ ಕೊಡ್ತಾರೆ ಕೊಡಿ, ಇದಕ್ಕೆ ನೋಡಿ ನೀವು ಕಟ್ಟಾಕೋದಾಗಲಿ ಸೊ ಈ ಥರ ಇದು ಮಾಡೋದಾಗಲಿ ಏನಿಲ್ಲ. ಎಷ್ಟು ಮಳೆ ಬರ್ತಾಯಿದ್ರೆ ಹೆಂಗಿದ್ರು ಸಹ ನೋಡಿ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ ಇಲ್ಲೆಲ್ಲ ನೋಡಿ, ನೋಡಿದ್ರಾ ಎಷ್ಟು ಮಳೆ ಬರ್ತಾಯಿಲ್ಲ. ರೈನೋ ಇದು ರೈನೋನಾ ಲೈಕ್ ಸೇಮ್ ಹಾಂ ರೈನೋ ಇಲ್ಲಿ ನೋಡಿ, ಐನೋ ಹೆಂಗೆ ಇಷ್ಟ ಅಂದ್ಬಿಟ್ಟು ನೋಡಿದ್ದು ಎಲ್ಲ ಫುಲ್ ಐನೋಸ್ ನೋಡಿದ್ರ ಹೆಂಗಿದೆ ಅಂತ. ಹಿಂಗೆ ಈ ಕಡೆ ನಮ್ಮ ಜೀಸ್ ಆಗೋದು ನೋಡಿ, ಇಲ್ಲಿ ನೋಡಿ ಐನೋಸ್ ನಾ ಸರ್ ಐನೋಸ್ है यहाँ पे सामने रैनो फुल राइनोस राइनो 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 ওখানে আরো দুটো আছে, बहुत बड़ा बड़ा राइनो राइनो ಎಲ್ಲ ಫುಲ್ ರೈನೋಸ್ ಫುಲ್ ರೈನ್ ರೈನು ನಾ ಬಡಿ ಇದೆ ನೋಡಿ ರೈನು ಕನ್ಸಿ ರೈನು ಬಿಗ್ ರೈನು ರೈನು ನೋಡಿ ಹಾಂ ರೈನು ಎಷ್ಟೊಂದು ರೈನ್ ಇದೆ ನೋಡಿ ಇಲ್ಲಿ ಇದೆಲ್ಲ ರೈನು ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ರೈನ್ ಎಲ್ಲ ನೋಡಿ. ಇಲ್ಲಿಂದ ನೋಡಿ ಟ್ರೈನ್ ಆಗಿದೆ ನೋಡಿದ್ರ ಫುಲ್ ರೈನೋಸ್ ಸೀನಾ ಫುಲ್ ಮಳೆ ಬರ್ತಾಯಿದೆ, ಅಷ್ಟೊಂದು ಕಾಣಿಸ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ರೈನೋಸ್ ತುಂಬ ರೈನೋ ತೆಗೆದು ಡೀರ್ 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 ಇಯರ್ ಆಲ್ಸೋ ಡೀರ್ ಯಾರ হরিণ দেখো, ওই দেখো হরিণ, ಹಾಂ ಡೀರ್ ಡೀರ್ ওই দেখো ಏರ್ ಡೀರ್, ওই তো ওই দেখে মোবাইলের দিকে তাকা। ಸೊ ಜಿಂಕೆ ನೋಡಿ ನೋಡಿದ್ರ, ಸೊ ಜಿಂಕೆ ಫಾರೆಸ್ಟಲ್ಲಿ ಹೆಂಗಿದೆ ನೋಡಿ ಜಿಂಕೆ ಅಂದ್ಬಿಟ್ಟು. ಅವಾಗ ರೈನೋ ನೋಡೋದಲ್ಲ ಅಂದ್ಬಿಟ್ಟು ಜಿಂಕೆ ಡೀರ್ ನೋಡಿ ಎಷ್ಟೊಂದು ಫ್ರೀಡಮ್ ಹೆಂಗೆ ಆಡಾಡ್ತಾ ಇದೆ ಗೊತ್ತಾ ನೋಡಿ. ಲಾಟ್ಸ್ ಆಫ್ ಫ್ರೀಡಮ್ ಇಯರ್. মোবাইলের স্ক্রিনটাই দেখ তাহলে বুঝতে পারবি। মোবাইল স্ক্রিনে কেন দেখবি বাবা, এই তো বাইরে থেকে দেখ অথবা নিজের চোখে দেখ, ও তো খুঁজেই পাচ্ছে না। ওয়াও ভর্তি এখানে হরিণ। ಇದು ರೈನೋ ಇದೆ ನೋಡಿ ಹೆಂಗಿದೆ ನೋಡಿದ್ರೆ ರೈನೋ ರೈನೋ ಹೆಂಗಿದೆ ರೈನೋ ರೈನೋ ಇಲ್ಲೆಲ್ಲ ಒಳಗಡೆ ಎಲ್ಲ ನೋಡಿ ಹೆಂಗಿದೆ ಅಂತ. ಡೀರ್ ಎಲ್ಲ ಜೊತೆ ಕುತ್ಕೊಂಡು ತಿಂತಿದೆ ನೋಡಿ ಹೆಂಗಿದೆ ನೋಡಿದ್ರೆ. ಇದು ರೈನೋ ನೋಡಿದ್ರೆ ರೈನ್ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ನ್ಯಾಷನಲ್ ಪಾರ್ಕ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ರೈನ್ ತುಂಬ ನೋಡಿ ಹೆಂಗಿದೆ ಎಲ್ಲ ಫ್ರೆಂಡ್ಸ್ ಆಗಿ ನಾವು ಮುಂದೆ ಹೋಗೋಣ. ನೋಡಿ ಇದರಿಂದ ಕ್ಲಾರಿಟಿ ಕಾಣಿಸೋದಲ್ಲ ನಮ್ಗೆ ಎಲಿಫೆಂಟ್, ಚಿಕ್ಕ ಎಲಿಫೆಂಟ್ ಇದನ್ನು ಸ್ಮಾಲ್ ಚಿಲ್ ಎಲಿಫೆಂಟ್ ಇಸ್ ನಾಟ್ ಫಾರ್ ಬಿಗ್ ಚಿಕ್ಕ ನೋಡಿ ಜಿಂಕೆ ಹೆಂಗಿದೆ ಅಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ. ಸೊ ರೋಡ್ ಅಂದರೆ ತುಂಬ ಡೇಂಜರ್, ರೋಡ್ ಹೆಂಗಿದೆ ಗೊತ್ತಾ ರೋಡು ತೋರಿಸಿ ನೋಡಿ ಇಲ್ಲಿಂದ ರೋಡ್ ಅಂತ ನೋಡಿ ಹೆಂಗಿದೆ ರೋಡ್, ತುಂಬ ತುಂಬ ಡೇಂಜರ್ ರೋಡು. ಹಿಂಗೆ ರೋಡೇ ಇಲ್ಲೆಲ್ಲ ಹೋಗೋಕ್ಕೆ ನೋಡಿ, ಒಂದೇ ರೋಡಲ್ಲಿ ಹೋಗಬೇಕು, ಒಂದೇ ರೋಡಲ್ಲಿ ಬರಬೇಕು ಗಾಡಿ ನೋಡಿ. ಎಲ್ಲ ತಿಂತದೆ ನೋಡಿ, ಈ ಮಳೆ ಬೀಳ್ತದೆ ಹೆಂಗಿದೆ ಗೊತ್ತಾಗಲ್ಲ ನೋಡಿ. ನಾವು ಫುಲ್ ಕಾಡೆಮ್ಮೆ ಸಿಕ್ಕಾಪಟ್ಟೆ ಕಾಡೆಮ್ಮೆ ನೋಡಿ ಹೆಂಗಿದೆ ಅದು ಸೇಮ್ ನಮ್ಮ ಎಮ್ಮೆ ಥರನೇ ಇದ್ದಾವೆ, ಬಟ್ ಸ್ವಲ್ಪ ಡಿಫ್ರೆಂಟು. ಇದ್ರ ಕಾಡಲ್ಲಿ ನೋಡಿ ಹೆಂಗಿದೆ ತುಂಬ ಸ್ಟ್ರಾಂಗ್ ಹೆಂಗಿದೆ ಅದು ಕೊಂಬು ನೋಡಿ. ಸ್ಮಾಲ್ ರೈನ್ ಒಂದು ಬಿಗ್ ওইদিকে এইদিকে ঘুরিয়ে নাও, হরাইজন্টাল করে নাও। ನೋಡಿ ಹೆಂಗಿದೆ ಎರಡು ಫೈಟಿಂಗ್. ಸೊ
ಘಾಟ್ ಸ್ನೇಹಿತರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಡೇ 45ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಇದರಲ್ಲಿ ಇವತ್ತಾದ್ರೆ 45 ಡೇದಲ್ಲಿದ್ದೀವಿ, 45th ಡೇ ಅಲ್ಲಿದ್ದೀವಿ. ಪ್ರೆಸೆಂಟ್ ನೋಡ್ಕೊಂಡಿದ್ದೀವಿ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಗೊತ್ತಲ್ಲದೆ ಅಸ್ಸಾಮಲ್ಲಿರುವಂಥ ಕಾಜಿರಂಗ ನ್ಯಾಷನಲ್ ಪಾರ್ಕ್ ತುಂಬ ಫೇಮಸ್ ಅಸ್ಸಾಂಗೆ. ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೋಡ್ಕೊಂಡು ಇದು ಬಂದ್ಬಿಟ್ಟು ಎಂಟ್ರಿ ಇದೆ, ಎಂಟ್ರೆನ್ಸ್ ಪಾಯಿಂಟು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೋಡ್ಕೊಂಡ್ರೆ ತುಂಬ ದೊಡ್ಡ ಒಂದು 20-30 ಕಿಲೋಮೀಟರ್ ನಾವು ರೆಡಿ ಹೋಗಬೇಕು. ಇದು ಬಂದ್ಬಿಟ್ಟು ಜೀಪ್ ಸಫಾರಿಗೆ 3000 rupees ಫಾರ್ ಜೀಪ್. ಮತ್ತು ಟಿಕೆಟ್ ಬಂದ್ಬಿಟ್ಟು 600 rupees ಪರ್ ಪರ್ಸನ್ ಟಿಕೆಟ್. ಆ್ಯಂಡ್ ಒನ್ ಪರ್ಸನ್ ಹೋದ್ರೂ ಸಹ 3000 rupees. ಇಲ್ಲ ಸಿಂಗಲ್ 6 ಮೆಂಬರ್, ಒಂದು ಜೀಪಲ್ಲಿ 6 ಮೆಂಬರ್ ಹೋಗ್ಬೋದು. ಸೊ ಜೀಪ್ ಸಫಾರ್ ನಾವು ಹೋಗಿದ್ವಲ್ಲ ಇವಾಗ ಮಾರ್ನಿಂಗ್ ಜೀಪ್ ಸಫಾರ್ ನೋಡಿ, ನಮ್ಮ ಜೀಪಲ್ಲಿದೆ ನೋಡಿ, ಗ್ರೀನ್ ಕಲರ್ ಜೀಪ್. ಸೊ ಆ ಜೀಪಲ್ಲಿ ನಾವು ಹೋಗಿದ್ದೆ ಇವಾಗ ಮಾರ್ನಿಂಗ್ ಬಂದ್ಬಿಟ್ಟು 9 ಗಂಟೆ ಇಲ್ಲಿ ಬಂದು ಇಲ್ಲೇ ನಾನು ಸ್ಟೇ ಆಗಿದ್ದಿಲ್ಲಿ. ಸೊ ನೈಟ್ 2 ಗಂಟೆಗೆ ನಾನು ಇಲ್ಲಿ ಬಂದು ನೈಟ್ 2 ಗಂಟೆಗೆ ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗಿ ಇವಾಗ ನಾನು ಪೂರಿ ಸಬ್ಜಿ ತಿನ್ಕೊಂಡ್ಬಂದು ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ನಾಗಾಲ್ಯಾಂಡ್, ಗೊತ್ತಲ್ಲ ದಿಮಾಪುರ್ಗೆ ಕುತ್ತಾ ಮಾರ್ಕೆಟ್. ಸೊ ಸರಿ, ನಾಯಿ ಮಾರ್ಕೆಟ್ ಅಂದರೆ ನಾಯಿ ಎಲ್ಲ ತಿಂತಾರಲ್ಲ ಆ ಮಾರ್ಕೆಟ್ಗೆ ಇವನು ಹೋಗ್ತಾ ಇದ್ದೀವಿ. ಓಕೆ ಬನ್ನಿ, ಇವಾಗ ಸಫಾರಿ ಎಲ್ಲ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ಫೆಂಟಾಸ್ಟಿಕ್ ಆಗಿ ಸಫಾರಿ, ಜೀಪ್ ಸಫಾರಿ ಮಾತ್ರ. ಸೊ ಕಾಸ್ಟ್ ಸ್ವಲ್ಪ ಜಾಸ್ತಿನೇ, ಬಟ್ ಇವಾಗ ಇನ್ನೊಂದು ಹೇಳೋ ಬಟ್ ಈ ಒಂದು ಸಫಾರಿ ಬಂದ್ಬಿಟ್ಟು 31st ನಾಳೆ ಲಾಸ್ಟ್ ಅಂತ ನಮ್ಮ ಟೈಮು, ಬೆಸ್ಟ್ ಟೈಮ್ ಟು ವಿಸಿಟ್. ಅಂದರೆ ನಾವು ಒಳ್ಳೆ ಟೈಮೆಲ್ಲ ಬಂದಿದ್ದೀವಿ. ಯಾಕಂದರೆ ಸ್ವಲ್ಪ ಲೇಟ್ ಆಗಿದ್ದು ಸಹ ನಮ್ಗೆ ನಾಳೆ ಕ್ಲೋಸ್ ಆಗ್ತಾಯಿತ್ತು. ನಮಗೆ ಇವತ್ತು ಇಲ್ಲಿ ನಾಳೆ ನಮ್ಮ ಪರ್ಮಿಷನ್ ಇರ್ತಾ ಇರಲಿಲ್ಲ, ಒಂದು ಸಹ ವೇಸ್ಟ್ ಆಗ್ತಾಯಿತ್ತು. ನಮ್ಮ ಟೈಮ್ ಚೆನ್ನಾಗಿದೆ, ಇವತ್ತು ಮಾತ್ರ ವಿಸಿಟ್ ಮಾಡಿದ್ದು ನೋಡಿ ನಾವು. ಇವತ್ತು ನಾಳೆ ಮಾತ್ರ ಕ್ಲೋಸ್ ಇದು. ಇವಾಗೆಲ್ಲ ಫುಲ್ ರೈನಿ ಸೀಸನ್ ಅಲ್ಲ, ಮಳೆ ತುಂಬ ರಥಕ್ಕೆ ಬಂದ್ಬಿಟ್ಟು ನಾಳೆಯಿಂದ ಕ್ಲೋಸ್ ಆಗಿರೋದಂತೆ. ಇವತ್ತು ನಾಳೆ ಮಾತ್ರ ಓಪನ್. ರೈನು ರೈನಾ ಬಿಸನಪುರ ಬೆಫಲನಾ? ಫಾರೆಸ್ಟ್ ಬೆಫಲ ಬಫೆಲೋ ನೋಡಿ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ಫಾರೆಸ್ಟಲ್ಲಿ ಒಂದು ರೈನೂ ಇದೆ ನೋಡಿ, ಎಲ್ಲ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದೆ ನೋಡಿಲ್ಲ. ಇದೆಲ್ಲ ಬಂದ್ಬಿಟ್ಟು ಕಾಡೆಮ್ಮೆ ಬಫೆಲೋ, ವೈಲ್ಡ್ ಬಫೆಲೋ ನೋಡಿ ಹೆಂಗಿದೆ ಅಂತ. ಇಲ್ಲಿಂದ ಒಂದು ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ರೈನೋಸು ಬಫೆಲೋಸು ಫುಲ್ ಫ್ರೀಡಮ್ ಹೆಂಗಿದೆ ನೋಡಿ. ಇಲ್ಲಿಂದ ತುಂಬ ದೊಡ್ಡದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ನಮ್ಮ ಇಂಡಿಯಾದೆಲ್ಲ ತುಂಬ ದೊಡ್ಡ ನೋಡಿ.